ನಮಸ್ಕಾರ ಎಲ್ಲರಿಗೂ. ನೋಡಿ, ಶುಕ್ರವಾರ ಕಾಂಗ್ರೆಸ್ ಪ್ರಣಾಳಿಕೆಯ ಪ್ರಮುಖ ಭರವಸೆಗಳು ಅಂತ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಪ್ರಣಾಳಿಕೆಯಲ್ಲಿ ಏನಿವೆ ಅಂತಂದರೆ, ಜನರಿಗೆ 25 ಲಕ್ಷ ಆರೋಗ್ಯ ವಿಮೆ ಕೊಡ್ತಾರಂತೆ ಎಲ್ಲರಿಗೂ. ಆಮೇಲೆ ಕಡು ಬಡ ಮಹಿಳೆಯರಿಗೆ ವಾರ್ಷಿಕವಾಗಿ 1 ಲಕ್ಷ ರು, 30 ಲಕ್ಷ ಉದ್ಯೋಗ ಸೃಷ್ಟಿ, 50% ಮೀಸಲಾತಿ ರದ್ದು ಮಾಡ್ತಾರೆ. ಆಮೇಲೆ ಜಮ್ಮು ಮತ್ತು ಕಾಶ್ಮೀರ, ಪುದುಚೇರಿಗೆ ಪೂರ್ಣ ಸ್ಥಾನಮಾನ. ಆಮೇಲೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ. ಇದು ಏನು ಗುರು, ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಅಂತೆ? ಏನು ಡಿವೈಡ್ ಮಾಡಬೇಕು ಅಂತ ಇದ್ದಾರೆ ಗೊತ್ತಿಲ್ಲಪ್ಪ ಇವರು. ಆಮೇಲೆ ಚುನಾವಣಾ ಬಾಂಡ್ ಅಪನಗದೀಕರಣ, ರಫೇಲ್ ಖರೀದಿ, PM ಕೇರ್ಸ್ ತನಿಖೆ. ಚುನಾವಣಾ ಬಾಂಡ್ಲಿ ಇವ್ರದ್ದು ಇದೆ. ಸೇನೆ 4 ವರ್ಷಕ್ಕೆ ಸೈನಿಕರನ್ನು ನೇಮ ಮಾಡಿಕೊಳ್ಳುವ ಅಗ್ನಿಪಥ್ ರದ್ದು. ಇದು ಯಾವ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರಣಾಳಿಕೆಗಳು ವಿಚಿತ್ರವಾಗಿದೆ ಕಾಂಗ್ರೆಸ್ ಪಕ್ಷದ್ದು. ಇದು ಯಾವ ರೀತಿ? ಆಮೇಲೆ ರೈತರ ಬೆಲೆಗಳಿಗೆ ಕಾನೂನು ಖಾತರಿ. ಅದೇ ಎಲ್ಲ ಪಕ್ಷಗಳು ಹೇಳೋದು ಇದೇ ರೀತಿ, ನಾವು ರೈತರ ಪರ ಸರ್ಕಾರ, ಆದರೆ ರೈತರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಾವುದೂ ಇಲ್ಲ. ಶಿಷ್ಯ ವೇತನದ ಹಕ್ಕು, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲ ಮನ್ನಾ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮಾನ ಶಿಕ್ಷಣ ಕೊಟ್ಟರೆ ಸಾಲ ಏಕೆ ಮಾಡುತ್ತಾರೆ ಅವರು? ಇದನ್ನು ಸೇರಿಸ್ಬೇಕಾಯಿತು. ಉಚಿತವಾಗಿ ಸಮಾನ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದರೆ ಸರಿಯಾಗಿರೋದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಮನ್ನಾ ಅಂತೆ, ಇದು ಹೋಯ್ತು. ಈ ರೀತಿ ಇದ್ದಾವೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು. ಆಮೇಲೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಸ್ತ್ರೀಯರಿಗೆ ವಾರ್ಷಿಕ 1 ಲಕ್ಷ ಅಂತ ಹೇಳ್ತಾರೆ. ಇಲ್ಲೇ ರಾಜ್ಯದಲ್ಲಿ ಉಚಿತವಾಗಿ ದುಡ್ಡು ಕೊಡ್ತಾ ಇದ್ದಾರೆ. ಇನ್ನು ಕೆಲಸ ಎಲ್ಲಿ ಮಾಡ್ತಾರೆ ಅವರು ಅಲ್ವಾ? ಎಲ್ಲ ಫ್ರೀಯಾಗಿ ಕೊಟ್ಟರೆ ಇನ್ನೆಲ್ಲಿ ಮಾಡೋದು? ಆಮೇಲೆ ಇದು ಈ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು. ಲಿಂಗ ತಾರತಮ್ಯ ಇಲ್ಲೇ ಇದೆ, ಸಮಾನವಾಗಿ ನೋಡಬೇಕು. ಇನ್ನು ಯಾವ ಕಾಲದಲ್ಲಿದ್ದಾರೆ ಇವರು ರಾಜಕೀಯ ಪಕ್ಷಗಳು, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ. ಇವತ್ತು ಮಹಿಳೆ ಸ್ವಾವಲಂಬಿಯಾಗಿ ತಾನೇ ದುಡಿತಾ ಇದ್ದಾಳೆ, ಅವಳೇನು ಇಲ್ಲ ಅಂಬುದು ಗೊತ್ತಾಗ್ತಾ ಇಲ್ಲ. ಇವ್ರು ಯಾಕೆ ಸ್ತ್ರೀಯರಿಗೆ ಫ್ರೀ ಕೊಟ್ಟು ಯಾಕೆ ಈ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರಮುಖವಾಗಿ ಇವರು ಶಿಕ್ಷಣ, ಆರೋಗ್ಯ ಈ ರೀತಿ, ಆಮೇಲೆ ಎಜುಕೇಷನು, ಇದನ್ನು ಫ್ರೀಯಾಗಿ ಕೊಟ್ಟರೆ ಒಳ್ಳೆಯದು. ಹಾಸ್ಪಿಟಾಲಿಟಿ